ತುಂಬ ಚೆನ್ನಾಗಿದೆ. ಪ್ರೀತಿ, ಪ್ರೇಮ, ಸ್ನೇಹದ ಬಗ್ಗೆ, ಸಂಬಂಧಗಳ ಕುರಿತು ತುಂಬ ಮಾತಿದೆ. ಪ್ರೀತಿಯಲ್ಲಿ ಸ್ವಾರ್ಥ ಇರಬಾರ್ದು ಅನ್ನೋದು ಕುರಿತು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ನಿರಂಜನ್ ಸತೀಶನ ಅಭಿನಯ ತುಂಬ ಅದ್ಭುತವಾಗಿದೆ. ಮನೋಹರ್ ಅವರು ತುಂಬ ನಿರ್ದೇಶನ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆಲ್ 5 ಆಫ್ ದೆಮ್ ಹ್ಯಾವ್ ಆ್ಯಕ್ಟೆಡ್ ವೆರಿ ವೆಲ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಅವ್ರವ್ರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಎಲ್ಲ ಅವ್ರು ಶ್ರಮಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ದ್ಯಾಟ್ ಈಸ್ ಆಲ್ ಫ್ರಮ್ ಮೈ. ಫಸ್ಟ್ ಹಾಫ್ ತುಂಬ ಇಷ್ಟ ಆಯಿತು. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೋಆರ್ಡಿನೇಷನ್ ಚೆನ್ನಾಗಿದೆ. ಆಮೇಲೆ ಕಾಸ್ಟ್ಯೂಮ್ ಡಿಸೈನಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಈಗ ತಾನೇ ಫಿಲಮ್ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ ಫಿಲಮ್ಮು. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಗೊತ್ತೇ ಆಗಲ್ಲ ಏನು ಆಗುತ್ತೆ ನೆಕ್ಸ್ಟು ಅಂತ. ಆ್ಯಕ್ಚುಲಿ ಪ್ರೆಡಿಕ್ಟ್ ಮಾಡ್ತಿರ್ಬೋದು ಇವರೇ ಒಂಥರ ದೆವ್ವಾಗಿರ್ಬೋದು ಇದು ಅಂತ. ಬಟ್ ತುಂಬಾ ಟ್ವಿಸ್ಟ್ ಇದೆ, ಗೊತ್ತಾಗಲ್ಲ. ಆಮೇಲೆ ಸಾಂಗ್ಸು ಅಷ್ಟೇ ವೆರಿ ಕ್ಯಾಚಿ ಸಾಂಗ್ಸ್. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿದೆ. ಆಮೇಲೆ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮು. ಎಲ್ಲರೂ ಬಂದು ನೋಡ್ಬೋದು. ಹೆಂಗೆ ಹಾಲಿಡೇಸ್ ಇರೋದ್ರಿಂದ ಐ ಥಿಂಕ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನನ್ನ ದೃಷ್ಟಿಗೆ. ಸೊ ಹೊಸ ಪ್ರತಿಭೆಗಳು ಬರ್ತಾ ಇದೆ. ಸೊ ಹಂಗಾಗಿ ಪ್ರೋತ್ಸಾಹ ಮಾಡಿ ಎಲ್ಲರೂ ಬಂದು. ಇಟ್ ವಾಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಮೂವಿ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನೇನು ಮೂವಿ ಮುಗಿತಾ ಬಂತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಒಂದು ಸ್ಮಾಲ್ ಟ್ವಿಸ್ಟ್ ಇದೆ. ಸೊ ಆ ಟ್ವಿಸ್ಟ್ ಆದಮೇಲೆ ಮತ್ತೆ ಸ್ಟೋರಿ ಮುಂದಕ್ಕೆ ಹೋಗುತ್ತೆ ಅಂತ, ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ಮೂವಿ. ಚೆನ್ನಾಗಿದೆ ಸರ್. ಹಾಡೋ ಸಾಂಗ್ಸು ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮಗೆ? ಎಮೋಷನ್ಸ್ ಇಲ್ಲ, ಖುಷಿ ಅನಿಸುತ್ತೆ ಫಿಲಮ್ ನೋಡಿದ್ರೆ. ಪಾರ್ಟ್ ಮಾಡ್ತಿದ್ದಾರೆ, ಹೆಂಗೆ? ಚೆನ್ನಾಗಿತ್ತು. ಲವ್ ಸ್ಟೋರಿ ಇದೆ, ಒಂದು ಮನೆ ಹಳೆ ಸ್ಟೋರಿ ಇದೆ. ಸೂಪರ್ ಹಿಟ್ ಪಿಕ್ಚರ್. ಇಂಥ ಪಿಕ್ಚರ್ ಯಾವ ಮಾಡಿಲ್ಲ. ಇದು ಸಕ್ಸಸ್, 100 ಸಕ್ಸಸ್ ಆಗಿದೆ. ಮೂವಿ ಸೂಪರ್. ಸಿನಿಮಾ ಹೆಂಗಿದೆ ಸರ್? ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್. ಏನು ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಯಿತು? ದೇವ್ರ ಪಾತ್ರ ತುಂಬ ಇಷ್ಟ ಆಯಿತು. ಭಯ ಪಡಿಸುತ್ತಾ ದೇವ್ರ ಪಾತ್ರ? ಏನು ಆ ಥರ ಏನಿಲ್ಲ, ನಾರ್ಮಲ್. ಸಿನಿಮಾ ಹೆಂಗಿದೆ ಸರ್? ಫಿಲ್ಮು ಚೆನ್ನಾಗಿದೆ, ಹೀರೋ ಚೆನ್ನಾಗಿದ್ದಾರೆ. ಆದರೆ ದೇವಿನ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಮ್ಗೆ ಭಾಳ ಇಷ್ಟ ಆಯಿತು. ಪರವಾಗಿಲ್ಲ, ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. 100 ದಿನ ಓಡುತ್ತೆ. ಪರವಾಗಿಲ್ಲ, ನೋಡ್ಬೇಕು ಫಿಲ್ಮ್. ಸೂಪರ್ ಇದೆ. ಸಿನಿಮಾ ಹೆಂಗಿದೆ ಸರ್? ಹೆಂಗಿದೆ? ಸಿನಿಮಾ ಹೆಂಗಿದೆ ಸರ್? ಫಿಲಮ್ ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಅದೇ ದೇವ್ರ ಪಾತ್ರ ತುಂಬ ಇಷ್ಟ ಆಯ್ತು. ಅಲ್ಲಿ ಕೆಳಗಡೆ ಹೇಳಿದ್ವಲ್ವ, ದೇವ ಭಯ ಪಡಿಸುತ್ತಾ ಹೆಂಗೆ? ಸ್ವಲ್ಪ ಭಯ ಆಗುತ್ತೆ ಒಂದೊಂದು ಸೀನಲ್ಲಿ. ಸತೀಶ್ ಅವರ ಆ್ಯಕ್ಟಿಂಗ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ ಬಾಸ್. ಆದರೆ ಸತೀಶ್ ಸರ್ಗೊಂದು ಅಡ್ವೈಸ್ ಹೇಳ. ಇದು ವಿಡಿಯೋ ಆಗೋದಾ? ವಿಡಿಯೋ ಆಗ್ತಿದೆಯಾ ಸರ್? ಜೋ ಜೀತಾ ವೈ ಸಿಕಂದರ್ ಮೂವಿ ನೀವು ಒಂದು 2-3 ಸರಿ ನೋಡಿ ಆ ಪಾರ್ಟ್ನ ಸ್ವೀಕಲ್ ತೊಗೊಂಡು ನೀವು ಮಾಡಿ, ನೀವು ದರ್ಶನ್ ಥರ ಮುಂದೆ ಬರ್ಬೋದು. ದರ್ಶನ್ ಸರ್ ಥರ ಹೆಂಗೆ ಲವ್ ಮಾಡಿ ಅವರು ತಪ್ಪಿಸ್ಕೊಂಡು ಹೋಗ್ತಾಳೆ. ಲಾಸ್ಟಲ್ಲಿ ಬಂದು ಅವಳು ಮೇಲೆ ತಪ್ಪಿರ್ತಾಳೆ. ಅದು ದೆವ್ವ ಕಾಣಿಸ್ತದೆ. ಬೇರೆಯವರು ಜನ ಬಂದು ಮಾರ್ಕೊಂಡು ಅದು ಎಂಜಾಯ್ ಮಾಡೋಣ ಅಂತಾರೆ. ಅದಾಗಲ್ಲ, ದೆವ್ವ ಮನೆ ಅಂತ. ಏನು ಇಷ್ಟ ಆಯ್ತು ನಿಮಗೆ? ನಮಗೆ ಲವ್ ಸ್ಟೋರಿ ತುಂಬ ಇಷ್ಟ. ಸಿನಿಮಾ ಹೆಂಗಿದೆ ಸರ್? ಚೆನ್ನಾಗಿ ಹೇಗಿದೆ ಸಿನಿಮಾ? ಚೆನ್ನಾಗಿ